ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ.
ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬೆಳವಣಿಗೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು, ಪಾಲಕರು, ಊರಿನ ಗುರು ಹಿರಿಯರು, ಆತ್ಮೀಯರು, ಪೂಜ್ಯ ಗುರುಗಳು ಹಾಗೂ ದೇವಾನುದೇವತೆಗಳ ಆಶೀರ್ವಾದ ಮತ್ತು ಬೆಂಬಲ ನಮ್ಮ ಮೇಲೆ ಇದ್ದೇ ಇರುತ್ತದೆ ಎಂಬ ಬಲವಾದ ನಂಬಿಕೆ ಮತ್ತು ವಿಶ್ವಾಸ ನಮ್ಮಲ್ಲಿ ಸದಾ ಇರುತ್ತದೆ. ನಮ್ಮ ಈ ಶಾಲೆಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಅವುಗಳೆಂದರೆ ರಸಪ್ರಶ್ನೆ ಕಾರ್ಯಕ್ರಮ, ಆಶೀರ್ವಾಚನದ ಕಾರ್ಯಕ್ರಮ, ಆಟೋಟಗಳನ್ನು ನಡೆಸುತ್ತೇವೆ. ಮತ್ತು ಹಾಗೆ ಮಕ್ಕಳಲ್ಲಿ ಒಂದು ಸ್ಪರ್ಧಾ ಮನೋಭಾವ ಉಂಟಾಗಿ ಎನ್ನುವ ಕಾರಣಕ್ಕಾಗಿ ಪ್ರತಿಭಾ ಕಾರಂಜಿಯಲ್ಲಿ ಬೇರೆ ಬೇರೆ ಶಾಲೆಯ ಮಕ್ಕಳ ಜೊತೆಗೆ ಒಂದು ಸ್ಪರ್ಧಾ ಮನೋಭಾವನ ಬೆಳೆಯುವ ಉದ್ದೇಶಕ್ಕಾಗಿ ಸಾಕಷ್ಟು ಶಾಲಾ ಮಕ್ಕಳ ಜೊತೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಮಾರು ಪ್ರಶಸ್ತಿಗಳನ್ನು ನಮ್ಮ ಶಾಲಾ ಮಕ್ಕಳು ತಂದು ನಮ್ಮ ಶಾಲೆಯ ಹುಡುಗಿಯನ್ನ ಈ ಸಂಸ್ಥೆಯನ್ನ ಉದ್ಧಾರ ಮಾಡಬೇಕು. ಇಲ್ಲಿ ನಮ್ಮ ಮಕ್ಕಳು ವ್ಯಕ್ತಿತ್ವವನ್ನು ವಿಕಸನ ಆಗಬೇಕು ಅಂತ ದೃಷ್ಟಿಕೊಂಡು ನೀವು ಈ ಭಾಗದಲ್ಲಿ ನಿಮ್ಮ ಶಾಲೆ ಅಂತಕ್ಕಂಥ ಅಭಿಮಾನದಿಂದ ಏನು ಇವತ್ತು ನಿಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೀರಿ. ಅದಕ್ಕೆ ನನ್ನೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮನೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗುವುದು. ಇವತ್ತು ನಾವು ಏನೇ ಸಂಕಟ ಪಟ್ಟರೂ ಸಹಿತ ಇವತ್ತು ಆವಿಷ್ಕಾರಗಳು ಅಂತಕ್ಕಂಥದ್ದು ಇವತ್ತು ಒಳ್ಳೆಯದಕ್ಕೂ ಆಗ್ತಾ ಇದ್ದಾವೆ, ಕೆಟ್ಟದಕ್ಕೂ ಕೂಡ ಆವಿಷ್ಕಾರಗಳಾಗಿದ್ದಾವೆ. ಆದರೆ ಬಳಕೆ ಮಾತ್ರ ದುರುಪಯೋಗ ಆಗದರೆ ಸದ್ವಿನಿಯೋಗಕ್ಕೆ ಆಗಬೇಕಾಗಿರ್ತಕ್ಕಂಥ ದಿನಗಳನ್ನು ನಮ್ಮದು ಬಂದು ನಿಂತಿದೆ ಬಂಧುಗಳು. ಇವತ್ತು ಮಕ್ಕಳಲ್ಲಿ ಇವತ್ತು 99 ತೆಗೆದುಕೊಂಡರೂ ಕೂಡ ಮೆಡಿಕಲ್ ಸೀಟ್ ಸಿಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುವುದು. ಜಾತಿಯ ಆಧಾರಿತ ರಿಸರ್ವೇಷನ್ಗಳು, ಅದರ ಜೊತೆಗೆ ಆ ರಿಸರ್ವೇಷನ್ ಜೊತೆಗೆ ಪ್ರಯತ್ನಗಳು ಕೂಡ ಇವತ್ತ ಕುಂಠಿತ ಆಗ್ತಾ ಇದೆ ಎಂಬ ಮಾತನ್ನು ಕೇಳ್ತೀವಿ. ಈಗ ಗ್ರಾಮೀಣ ಪ್ರದೇಶದಲ್ಲಿದ್ದ ಮಕ್ಕಳು ಇವತ್ತ ನಗರಕ್ಕೆ ಹೋಗಿ ಓದಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿ ನೀಟನ್ನು ಪಾಸ್ ಆಗಬೇಕು, ಸಿಇಟಿಯನ್ನು ಪಾಸ್ ಆಗಬೇಕು ಅಂತಕ್ಕಂಥ ದಿನಗಳಲ್ಲಿ ತಂದೆ ತಾಯಿಗಳಿಗೆ ಹೊರೆಯನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮ
ಜ್ಞಾನವನ್ನು ಕೊಡ್ತಕ್ಕಂಥ ಸಂಸ್ಥೆಗಳು ಇವತ್ತಿನ ದಿನಕ್ಕೆ ತುಂಬಾ ಅವಶ್ಯಕತೆ ಇದೆ ಎಂಬ ಮಾತನ್ನ ಹೇಳೋಕೆ ಆಗಿದ್ದಾರೆ ವಿನಃ ಯಾವುದೇ ಇಂಗ್ಲಿಷ್ ಶಾಲೆಯಲ್ಲಿ ಓದೋರು ಈ ದೇಶದಲ್ಲಿ ದೊಡ್ಡ ವ್ಯಕ್ತಿಗಳಾಗಿಲ್ಲ. ಆ ಕಾರಣ ನಿಮಗೊಂದು ಅರಿವಿರಲಿ, ಮಕ್ಕಳಿಗೆ ಇವತ್ತು ಒಡಲಲ್ಲಿರುವುದು ವಿದ್ಯೆಯು ಒಡ ಹುಟ್ಟಿದವರು ಪಾಲ್ ಕೇಳರ್, ಕಳ್ಳರು ಕದಿಯರು. ಕಳ್ಳರು ಕಳು ಮಾಡಲಾರದಂತಹ, ಒಡ ಹುಟ್ಟಿದವರು ಪಾಲ್ ಕೇಳಲಾರದಂತಹ ಸಂಪತ್ತು ಏನಾದರೂ ಇದ್ದರೆ ಅದು ವಿದ್ಯಾ ಸಂಪತ್ತು ಅಂತಕ್ಕಂಥದ್ದನ್ನ ತಾವು ತಿಳ್ಕೊಂಡು, ಯಾಕಂದ್ರೆ ಕಳ್ಳರು ಕಳು ಮಾಡಕ್ ಬರಂಗಿಲ್ಲ. ಬಹಳ ಬಂಗಾರ ಕಳು ಮಾಡಿ ಇಟ್ರಿ, ಬಹಳ ಬಂಗಾರ ಸಂಪಾದನೆ ಮಾಡಿ ಇಟ್ರಿ ಅಂದ್ರೆ ಕಳ್ಳರು ಕನ್ನ ಹೊಡೆದು ತಗೊಂಡು ಹೋಗ್ತಾರೆ. ಆದ್ರೆ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗ್ತಾರೆ. ಒಡಲಲ್ಲಿರ್ಬೋದು ವಿದ್ಯೆಯು ಒಡ ಹುಟ್ಟಿದವರು ಪಾಲ್ ಕೇಳರು. ಒಡ ಹುಟ್ಟಿದ ಮಕ್ಕಳು ಸರಿಯಾಗಿ ಭಾಗ ಕೇಳ್ತಾರೆ. ಒಡ ಹುಟ್ಟಿದವರು ಭಾಗ ಕೇಳಲಾರದಂತಹ, ಕಳ್ಳರು ಕದಿಲಾರದಂತಹ ಸಂಪತ್ತು ಇದ್ರೆ ಅದು ವಿದ್ಯಾ ಸಂಪತ್ತು. ಆ ಕಾರಣ ಹೆಣ್ಣಿರಲಿ ಗಂಡಿರಲಿ ಅವರಿಗೆ ಸಮಾನ ಶಿಕ್ಷಣವನ್ನ ಕೊಡಿಸುವಂತ ವ್ಯವಸ್ಥೆ ತಂದೆ ತಾಯಿಗಳು ಮಾಡಬೇಕು. ಪದೇ ಪದೇ ಶಾಲೆಗೆ ಬಂದು ಅವ್ರ ಮಾರ್ಕ್ಸ್ ಕಾರ್ಡ್ ನೋಡಿ ನಮ್ಮ ಮಗ ಏನು ಓದ್ತಾ ಇದ್ದಾನ, ಯಾವ ವಿಷಯದಲ್ಲಿ ಬಹಳ ಕಡಿಮೆ ಅಂಕ ತಗೊಂಡಿದ್ದಾನ, ಆತನ ಕ್ಯಾರೆಕ್ಟರ್ ಹೆಂಗಿದೆ, ಆತನ ನಡವಳಿಕೆ ಹೆಂಗಿದೆ ಅಂತಕ್ಕಂಥ ವಿಚಾರಗಳ ಆಧಾರದ ಮೇಲೆ ಮನೆಯಲ್ಲಿ ವಿಚಾರ ಮಾಡ್ತಕ್ಕಂಥ ಕೆಲಸವನ್ನ ಪಾಲಕರು ದಯವಿಟ್ಟು ಮಾಡ್ರಿ. ಗಂಡು ಹುಡುಗನಷ್ಟೇ ಕಲಿಸ್ಬೇಕು, ಹೆಣ್ಮಕ್ಳನ್ನ ಪಾತ್ರೆ ತಿಕ್ಕ ಗಿಟ್ಕೋಬೇಕು, ಆಕೆಯನ್ನು ಕೊಟ್ಟವ್ರ ಮನೆಗೆ ಹೋಗ್ಬೇಕು. ಈಗ ಹೆಣ್ಣು ಗಂಡು ಅಂತಕ್ಕಂಥ ಬೇರೆ ಇಲ್ಲ, ಎಲ್ಲರೂ ಕೂಡ ಕೊಟ್ಟಲು ತೂಗುವ ಕೈ ದೇಶವನ್ನ ಆಳಬಲ್ಲದು ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ. ಆ ಕಾರಣ ಹೆಣ್ಮಕ್ಳು ಸಮಾನವಾಗಿ ಶಿಕ್ಷಣವನ್ನು ಕಲಿಸ್ರಿ, ಅವರು ಮುಂದೆ ತಮ್ಮ ಸ್ವಾಭಿಮಾನದಿಂದ ತಮ್ಮ ಜೀವನವನ್ನ ಮಾಡಿಕೊಂಡು ಹೋಗ್ತಾರೆ. ಧಾರವಾಡದಲ್ಲಿ ಮಾತ್ರ ವಿದ್ಯುತ್ ಇದ್ದು ಶಾಲೆ ಓದ್ತಾರಲ್ಲಿ ಇಲ್ಲಿ ಎಜುಕೇಶನ್ ಸೆಂಟರ್ ಅಂತಕ್ಕಂಥ ಮಟ್ಟ ಇತ್ತು. ಬಹುಶಃ ಗಂಗಾವತಿ ಸಹಿತ ಈಗ ಧಾರವಾಡಕ್ಕೆ ಕಾಂಪಿಟೇಷನ್ ಮಾಡ್ತಕ್ಕಂಥ ವಿದ್ಯಾಸಂಸ್ಥೆ ಬೆಳೆಸ್ತಕ್ಕಂಥ ಸಾಕಷ್ಟು ಜನರು ನಮ್ಮ ಭಾಗದಲ್ಲಿ ಇದ್ದಾರೆ. ಇದಕ್ಕೆಲ್ಲ ಹಣಕಾಸಿನ ಭಾಗ ತೊಂದರೆ. ಈ ಜನ ಹಣಕಾಸು ವಿಚಾರ ಮಾಡ್ತಾ ಇದ್ದಾರೆ. ಒಳ್ಳೆ ಸ್ಕೂಲ್ ಐತಪ್ಪ, ಮಕ್ಕಳು ಚೆನ್ನಾಗಿ ದುನಿಯಾ ಆಗಲಿ, ಇವತ್ತು ಕೂಲಿನಾಲಿ ಮಾಡಿ ಮಕ್ಕಳ ಬುದ್ಧಿವಂತ ಮಾಡ್ತಕ್ಕಂಥ ಹೆಚ್ಚಿನ ವಿಚಾರ ಮಾಡ್ತಕ್ಕಂಥ ಇವತ್ತು ಪಾಲಕರಿದ್ದಾರೆ. ಹಾಗಾಗಿ 14 ವರ್ಷದಿಂದ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಕುಂಟತ್ತ ಕಟ್ಟಿ ಈ ಒಂದು ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಕಾರಣಕರ್ತ ದೇವನ ಸಾಗರಿಗೆ ಮತ್ತು ನಮ್ಮ ಸಹೋದರಿ ಅನುಪಕ್ಕರಿಗೆ ನಾವು ಒಂದರಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಕೇವಲ ಒಂದೆರಡು ಮಕ್ಕಳನ್ನ ಮನೆ ಸಾಕ್ಬೇಕಾದ್ರೆ ನಾವು ಬಹಳ ಕಷ್ಟಪಡ್ತೀವಿ. 100 ಜನ ಮಕ್ಕಳನ್ನ ಇಲ್ಲಿ ಇಟ್ಟುಕೊಂಡು ವಿದ್ಯಾಸಂಸ್ಥೆ ವಿದ್ಯಾದಾನ ಮಾಡೋದು ಸಾಮಾನ್ಯ ವಿಷಯ ಅಲ್ಲ. ಮೊನ್ನೆ ಒಂದು ಕ್ವಿಜ್ ಕಾಂಟೆಸ್ಟ್ ನಡೆದಿತ್ತು, ಅಲ್ಲಿ ನಮ್ಮ ವೆಂಕಟೇರಿ ಅಲ್ಲಿ ಅವರು ಎಸ್ಟಿಎಂ ಸದಸ್ಯ ಹೇಳ್ತಾ ಇದ್ವಿ, ಸರ್ ಪ್ರೈವೇಟ್ ವಿದ್ಯಾರ್ಥಿಗಳು ಬಹಳ ಆನ್ಸರ್ ಮಾಡಿದ್ರು, ನಮ್ಮ ಕನಸಲ್ಲಿ ಅಷ್ಟು ಆನ್ಸರ್ ಮಾಡಲಿಲ್ಲ ಅಂತೇಳಿ. ಅಂದ್ರೆ ಪ್ರೈವೇಟ್ ಶಾಲೆಗೆ ಕಾಳಜಿ ಮಾಡ್ತಾರ, ಕನ್ನಡ ಶಾಲೆಗೆ ಕಾಳಜಿ ಮಾಡೋದಂತಕ್ಕಂಥದ್ದು ಒಂದು ಭಾವನೆ ಇರ್ತಲ್ಲ. ಆ ಭಾವನೆ ಹೋಗ್ಬೇಕಂತಂದ್ರೆ ಸರ್ಕಾರಗಳು ಕೇವಲ 14,000 ನಮ್ಗೆ ಹೈಸ್ಕೂಲ್ ಮತ್ತು ಪ್ರೈಮರಿ ಕೊಟ್ಟಿದೆ ದೇವಂಗರಲ್ಲಿ. ಇಂಥನ್ನೆಲ್ಲ ಹುಡುಕಿ ಪ್ರೋತ್ಸಾಹಿಸಿ ಬೆಳೆಸಿದ ಮಾತ್ರ ಎಲ್ಲ ಸರ್ಕಾರ ಏನಪ್ಪಾ ಅಂತಂದ್ರೆ 11 ತಿಂಗಳ ಅವರಿಗೆ 12 ತಿಂಗಳಲ್ಲಿ ವಾರ್ಷಿಕೋತ್ಸವ ಮಾಡ್ತಿರ್ತಾರಲ್ಲ, ಅವ್ರ ತಂದೆ ತಾಯಿಗಳು ಏನಪ್ಪಾ ಅಂತ ಉತ್ಸಾಹದಿಂದ ಬಂದಿರ್ತಾರೆ. ನಮ್ಮ ಮಕ್ಕಳು ಬರೀ ಕಲಿಯೋದಲ್ಲ, ಕಲಿಯೋ ಜೊತೆಗೆ ಕಲಾ ತೋರಿಸ್ಬೇಕು, ಅದರಲ್ಲಿ ಏನೇನು ಮಾತಾಡ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿರ್ತಾರ. ಡ್ಯಾನ್ಸ್ ಮಾಡೋದಾಗಲಿ, ಕಲೆ ಮಾಡೋದಾಗಲಿ, ಇನ್ನೊಂದು ಗಾಯನ ಆಗಲಿ, ಹಾಸ್ಯ ಆಗಲಿ, ಏನೇನೋ ಒಂದು ವಿಧಗಳಿರ್ತವೆ. ಅದನ್ನ ಏನಪ್ಪಾ ತಂದೆ ತಾಯಿಗಳು ನೋಡೋಣಂತ ಬಹಳ ಹುರುಪಿನಿಂದ ಬಂದಿರ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಈ ಡಿ ಕೆ ಅವರು ಹೇಳಿದ್ರು ಸಾಕಷ್ಟು ಶ್ರಮ ಇತ್ತು. ಅದ್ರ ಬಗ್ಗೆ ಮಾತ್ರ ದೇವಾನಂದರ ಬಗ್ಗೆ ಎಷ್ಟು ತಿಳಿದಿದೆ. ಇಂಥ ಹಳ್ಳಿಯಲ್ಲಿ ಈ ಮಟ್ಟಕ್ಕೆ 14ನೇ ವರ್ಷ ತನ ನಡೆಸಬೇಕಾಗ್ತಪ್ಪ ಅಂದ್ರೆ ಎಷ್ಟು ಶ್ರಮ ತನ್ನ ಕಟ್ಟಿಸ್ಕೊಂಡು ಸಾಕಷ್ಟು ಮುಂದಕ್ಕೆ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಊರಿನವರು ಸುತ್ತಮುತ್ತಲ ಪ್ರೋತ್ಸಾಹ ಕೊಟ್ಟು ಈ ಒಂದು ಸಂಸ್ಥೆ ಎತ್ತರಕ್ಕೆ ಹೋಗದಂತಂದ್ರೆ ನಾವು ದೇವರಲ್ಲಿ ಈ ಶಾಲೆಯಲ್ಲಿ ನಮ್ಮ ಮುದ್ದು ಮಕ್ಕಳ ಜೊತೆಗೆ ಶಿಕ್ಷಕರು ಯಾವ ರೀತಿ ವರ್ತನೆಯಲ್ಲಿದ್ರು, ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನ ನೀಡಿದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಉತ್ತಮವಾದಂಥ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಈ ಥರದ ಮನೋರಂಜನಾ ಕಾರ್ಯಕ್ರಮಗಳನ್ನು ನೀಡುವುದು ಜೊತೆಗೇ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ನಾವು ವ್ಯವಸ್ಥಿತವಾಗಿ ಮಾಡಿಕೊಳ್ತೀವಿ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ರಿಗೂ ಇಲ್ಲಿವರೆಗೆ ತಮ್ಮ ಎಲ್ಲ ಇವತ್ತಿನ ದಿವಸದ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮ ಕರೆಗೆ ಹೋಗುವಟ್ಟು ನಮ್ಮ ಪಾಲಕರು, ನನ್ನ ಗ್ರಾಮದ ಎಲ್ಲ ಬಂಧು ಮಿತ್ರರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ತಾವು ಕೂಡ ತುಂಬ ಹೃದಯದ ಸಪೋರ್ಟ್ ಮಾಡಿದಿರಿ.
ತಮ್ಗೆಲ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನ್ನ ನೆಚ್ಚಿನ ಗೆಳೆಯ ಯಾವುದೋ ಒಂದು ಹಾಡು ಹೇಳಲಿಕ್ಕೆ ಹೇಳಿದರೆ ತಾವೆಲ್ಲರೂ ಪರ್ಮಿಷನ್ ಕೊಟ್ಟರೆ ಎಲ್ಲರೂ ಯಾರು ಇಲ್ಲ ಇದ್ದೂರಲ್ಲೇ ಒಂದು 2 ನಿಮಿಷ ಹಾಡು ಹೇಳಿಬಿಡ್ತೇನೆ. ಹೇಳ್ಬೋದಾ? ಶಾಲೆ ಬಿಟ್ಟು ಅಷ್ಟು ಅಳು ಬರಬಿಡುತ್ತೆ ನಮ್ಗೆ. ಅಷ್ಟು ಅಳು ಬರಬಿಡುತ್ತೆ. ನಮ್ಮ ಮಧು ಮಿಸ್ ಅಂದ್ರೆ ನಮ್ಗೆ ಎಷ್ಟು ಜೀವ ಮಾಡ್ತಿದ್ರು, ಪಾಠ ಹೇಳ್ತಿದ್ರು, ಎಲ್ಲ ಹೇಳ್ತಿದ್ರು, ನಮ್ಮ ಹೆಡ್ಮಿಸ್ಸನ್ನು ಹೇಳ್ತಿದ್ರು. ಆಗ ನಮ್ಗೆ ಹೆಡ್ಸನ್ನು ಬಂದು ಪಾಠ ಕೇಳೋದಪ್ಪ ಮಿಸ್ಸಿಂಗ್ ಎಲ್ಲ ಹೇಳ್ತಿದ್ರು. ನಾವು ಅಷ್ಟಾದ್ರೂ ಪಾಠ ಕೇಳಕ್ ಹೋಗ್ತಿದ್ವಿ. ನಮ್ಗೆ ಅಷ್ಟು ಇಲ್ಲಿ ಬಂದಿದ್ಮ್ಯಾಗ ನಮ್ಗೆ ಅಷ್ಟು ಇಂಗ್ಲೀಷ್ ಬರಬಿಟ್ಟಿದಂದ್ರೆ ನಮ್ಗೆ ಭಾಳ ಆಗೈತಿ. ಅದಕ್ಕಿಂತ ಹೆಚ್ಚಿನ ದಾನ ಯಾವುದು ಅಂತಂದ್ರೆ ವಿದ್ಯಾದಾನ ಅಂತ ಕರ್ಕೊಂಡು ಬಂದಿದ್ದಾರೆ. ಯಾಕಂತಂದ್ರೆ ಅನ್ನದಾನ ಕ್ಷಣಿಕ ತೃಪ್ತಿ ಅಂತ. ಅಂದ್ರೆ ನಾವು ಊಟ ಮಾಡಿ ಒಂದು 3 ತಾಸು 4 ತಾಸು ಇರ್ಬೋದು, ಮತ್ತೆ ವಾಪಸ್ ಹಸುವಾಗ್ತದಲ್ಲ. ಆದ್ರೆ ವಿದ್ಯಾದಾನ ಅಂತಕ್ಕಂಥದ್ದಂಗೆಲ್ಲ ನಮ್ಮ ಜೀವನ ಪರ್ಯಂತವಾಗಿ ನಮ್ಮನ್ನು ಸುಖಿಯಾಗಿರ್ತದೆ ಅಂತಕ್ಕಂಥ ಸುಭಾಷಿತಕಾರ ಎಷ್ಟು ಅರ್ಥಪೂರ್ಣ ಅಂತ ಹೇಳಿದ್ರೆ, ಇವತ್ತಿಂತ ಸಣ್ಣ ಗ್ರಾಮ ಮಟ್ಟದಲ್ಲಿ ನಮ್ಮ ದೇವಾನಂದ ದಂಪತಿಗಳು ಎಷ್ಟೊಂದು ಸಮಾಜಮುಖಿಯಾಗಿರ್ತಕ್ಕಂಥ ಮತ್ತು ರಾಜಕೀಯವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯಕ್ಕೆ ಸಮಾಜವನ್ನು ಸುಧಾರಿಸಬೇಕು, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಒಂದು ಶ್ರಮ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಕ್ಕಂಥ ಮಾತು. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ನಡೀತಕ್ಕಂಥ ಸಾಮಾನ್ಯವಾಗಿ ಅಲ್ಲ. ಯಾಕಂದ್ರೆ ಶಿವರಾಮಗೌಡರು ಅದ್ರ ಬಗ್ಗೆ ಬಹಳಷ್ಟು ತಮಗೆಲ್ಲ ತಿಳಿಸಿದ್ರು. ಒಳಗಡೆ ಕೂಡ ಅದ್ರ ಬಗ್ಗೆನೇ ಹೆಚ್ಚು ಪ್ರಸ್ತಾಪ ಮಾಡಿದ್ರು. ಈಗ ನಗರ ಪ್ರದೇಶದಲ್ಲಿ ಮಾಡತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು, ಬಿಲ್ಡಿಂಗ್ಗಳನ್ನು ನಾವೆಲ್ಲ ಏನ್ ಮಾಡ್ತೀವಿ, ಅದಕ್ಕೆಲ್ಲ ಮಾರ್ಗ ಬಿಡ್ತೀವಿ. ಅದಕ್ಕಿಂತ ಹೆಚ್ಚಿನ ಒಂದು ಗುಣಮಟ್ಟದ ಶಿಕ್ಷಣವನ್ನು ಎಲ್ಲಿ ನೀಡ್ತಾರೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ, ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ 100% ಕಾರಣ ಅದನ್ನೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಜನರು. ಮತ್ತು ಇಲ್ಲಿ ಅವ್ರಿಗೆ ಫೀಸಿಗೆ ಹೋಲಿಕೆ ಮಾಡಿದ್ರೆ ಬಹಳಷ್ಟು ಕಡಿಮೆ ಇರ್ತದೆ. ಕಡಿಮೆ ಫೀಸಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ದಾಸವಾಳ ಗ್ರಾಮದ ವಿಧಿ ವಿದ್ಯಾಶಾಲೆ ಅಂತಕ್ಕಂಥ ಮಾತನ್ನು ಬಹಳಷ್ಟು ಅಭಿಮಾನದಿಂದ ಹೇಳ್ಬೇಕಾಗ್ತದೆ. ಓಕೆ ನೀವೀಗ ನೋಡಿದರೆ ನನ್ನ ತಿರುಗಿನ ನೋಡಲೇ ನಿನ್ನ, ನೀವೀಗ ನೋಡಬೇಡ ನನ್ನ, ನೀವೀಗ ನೋಡಿದರೆ ನನ್ನ ತಿರುಗಿನ ನೋಡಲೇ ನಿನ್ನ. ಇಬ್ಬರು ತೊಳೆದರು ಹಾಲು ಮೆತ್ತಿದ ತವಳ ಕಾಟೆಯ ಹಣ್ಣು, ಒಳಬಲವ ಕಣ್ಣಿರುವ ಹೆಣ್ಣ ನಿನ್ನ ದೇವಹಿ ಕಣ್ಣು. ಮುಗಿಲಾಗಿ ಕತ್ತರಿಸಿ ನೆಲಕ ಬಿರಿದರ ನೆಲಕ ನೆಲೆಯಿಲ್ಲ. ಆ ಗಾದಿ ಮಾತ ನಂಬಿ ನಾನು ದೇವರಂತ ತಿಳಿದೀನ ನೀನನ್ನ. ನೀವೀಗ ನೋಡಬೇಡ ನನ್ನ, ನೀವೀಗ ನೋಡಿದರೆ ನನ್ನ ತಿರುಗಿನ ನೋಡಲೇ ನಿನ್ನ. ನಿನ್ನ ಕಣ್ಣಿನಗ ಕಾಲೂರಿ ಮಳೆಯು ನಡನಡಗವು ನಗೆಯಾಕ, ಹನಿ ಒಡೆಯಲಿಕ್ಕ ಬಂದಂತ ಮೋಡ ಕಣ್ಣಿನಂತ ಭಾರತ. ಮುಗಿಲಾಗಿ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲೆಯಲಿಲ್ಲ. ಆ ಗಾದಿ ಮಾತ ನಂಬಿ ನಾನು ದೇವರ ಕಥೆಯನ್ನ. ನೀಲ ಗಡಗಡ ನನ್ನ, ನೀಲ ಗಡಗಡ ನನ್ನ ತಿರುಗಿನ ನೋಡಲೇ ನಿನ್ನ. बड़ी मेहनत से बनाया है ये नाम, किसी के ठोकने से नहीं मिटेगा. पीछे पीछे पीछे
ಮಧು ಮಧು ಮೊಟ್ಟೆಯ 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 ಬನಾನೋಟಿ ಬನಾನೋಟಿ ಪೀಚೆ 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 ಮಧು ಮಧು ಮೊಟ್ಟೆಯ ಮೊಟ್ಟೆಯ everybody everybody come on come on come on शुरुआत तुम करो खत्म मैं करूंगा साला कोई बीच में आया तो रोक दूंगा क्या बोलती बस आप पतन की पतली शेर की झलक ಮತ್ತೆ ನಂಗೆ ಇದು ಯಾವುದೇ ಕಾರ್ಡ್ ಇದ್ದಿದ್ದಿಲ್ಲ, ಅದಕ್ಕೆ ನಂಗೆ ಇದು ಶಾಲೆ ಅಡ್ಮಿಷನ್ ಆಗ್ತಿದ್ದಿಲ್ಲ. ಇವಾಗ ನಾನು ಶಾಲೆ ಬಿಟ್ಟು ಹೋಗ್ತಿದ್ಮೇಲೆ ಥ್ಯಾಂಕ್ ಯು.